ಸಿದ್ದರಾಮಯ್ಯನವರಿಗೆ ಇದ್ದ ಹಳೆ ಗತ್ತು ಈಗಿಲ್ವಾ? ಅವರು ತಮ್ಮ ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇಲ್ವಾ? ಒತ್ತಡಕ್ಕೆ ಒಳಗಾಗಿದ್ದಾರಾ? ಎಲ್ಲ ಪ್ರಶ್ನೆ ಉದ್ಭವ ಆಗಲಿಕ್ಕೆ ಕಾರಣ ಮುಖ್ಯಮಂತ್ರಿಗಳ ಆಪ್ತ ರಾಜಣ್ಣ ಅವರ ಓಪನ್ ಟಾಕ್. ಸಿದ್ದರಾಮಯ್ಯಗೆ ಇದ್ದ ಹಳೆ ಗತ್ತು ಈಗಿಲ್ಲ. ತುಮಕೂರಿನಲ್ಲಿ ಕೆಎನ್ ರಾಜಣ್ಣ ಓಪನ್ ಆಗಿ ಮಾತನಾಡಿದ್ದಾರೆ. 2013 ಮತ್ತು 2018 ಅವಧಿಯಲ್ಲಿ ಇದ್ದಂತಹ ಸಿದ್ದರಾಮಯ್ಯನೇ ಬೇರೆ, ಈಗಿರುವಂತಹ ಸಿದ್ದರಾಮಯ್ಯ ಅವರೇ ಬೇರೆ. ಆಗ ಪಾದರಸದಂತೆ ಕೆಲಸ ಮಾಡ್ತಾ ಇದ್ರು, ಅಭಿವೃದ್ಧಿ ಕೆಲಸಗಳಾಗ್ತಾ ಇದ್ವು. ಈಗ ಅಭಿವೃದ್ಧಿ ಕೆಲಸಗಳು ಕೂಡ ಕುಂಠಿತವಾಗ್ತಾ ಇದೆ. ಈಗ ಏನಾಗಿದೆಯೋ ಏನ್ ಕಥೆಯೋ ಅರ್ಥವಾಗ್ತಿಲ್ಲ ಅಂತ ಸಿದ್ದರಾಮಯ್ಯ ಬೇರೆ ಬೇರೆ ರೀತಿ ಒತ್ತಡಕ್ಕೆ ಒಳಗಾಗಿದ್ದಾರೆ ಅನ್ನುವ ವಿಚಾರವನ್ನು ಕೂಡ ಪ್ರಸ್ತಾಪಿಸಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಆಪ್ತ ಕೆಎನ್ ರಾಜಣ್ಣ. ತುಮಕೂರಿನಲ್ಲಿ ಇವತ್ತು ಅವರು ಮಾತನಾಡಿದ್ರು. ಬಹಿರಂಗ ವೇದಿಕೆಯಲ್ಲೇ ಅವರು ಈ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು. 13-18 ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ. ಆಗ ಪಾದರಸದ ಕೆಲಸ ಇರೋದು. ಈಗ ಸ್ವಲ್ಪ ಅವ್ರಿಗೆ ಯಾವ ಒತ್ತಡ ಇದೆಯೋ ಏನ್ ಕತೆ ಅನ್ನೋ ಗೊತ್ತಿಲ್ಲ. ಆದ್ರೆ ನನಗಿರೋ ಮಾಹಿತಿ ಪ್ರಕಾರ ಅವ್ರಿಗೆ ಬೇರೆ ಬೇರೆ ರೀತಿಯ ಒತ್ತಡಗಳು ಇದ್ದಾವೆ. ಕೆಲವು ಹೇಳುವಂತ ಒತ್ತಡನೂ ಹೇಳ್ಬಹುದು, ಕೆಲವು ಹೇಳದೇ ಇರುವಂತವೂ ಇದ್ದಾವೆ. ಸಿದ್ದರಾಮಯ್ಯನವರು 13-18 ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ. ಆಗ ಪಾದರಸದ ಕೆಲಸ ಇರೋದು. ಈಗ ಸ್ವಲ್ಪ ಅವ್ರಿಗೆ ಯಾವ ಒತ್ತಡ ಇದೆಯೋ ಏನ್ ಕತೆ ಅನ್ನೋ ಗೊತ್ತಿಲ್ಲ. ಆದ್ರೆ ನನಗಿರೋ ಮಾಹಿತಿ ಪ್ರಕಾರ ಅವ್ರಿಗೆ ಬೇರೆ ಬೇರೆ ರೀತಿಯ ಒತ್ತಡಗಳು ಇದ್ದಾವೆ. ಕೆಲವು ಹೇಳುವಂತ ಒತ್ತಡನೂ ಹೇಳ್ಬಹುದು, ಕೆಲವು ಹೇಳದೇ ಇರುವಂತವೂ ಇದ್ದಾವೆ. ಓಕೆ, ಸಿದ್ದರಾಮಯ್ಯನವರ ಬಗ್ಗೆ ಒಂದು ರೀತಿ ಅಸಹಾಯಕರಾಗಿದ್ದಾರೆ ಅನ್ನೋ ನುಡಿಗಳನ್ನ ವ್ಯಕ್ತಪಡಿಸಿದ್ದಾರೆ ರಾಜಣ್ಣ ಅವರು. ಮೊದಲಿದ್ದಂತಹ ಚಾರ್ಮ್ ಈಗ ಇಲ್ಲ, ಅದನ್ನ ಕಳ್ಕೊಂಡಿದ್ದಾರೆ, ಬೇರೆ ಬೇರೆ ರೀತಿಯ ಒತ್ತಡಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದನ್ನ ಅವರು ಹೇಳ್ಕೊಳ್ಳಿಕ್ಕೂ ಆಗಲ್ವಂತೆ. ಸಿದ್ದರಾಮಯ್ಯ ಅತ್ಯಾಪ್ತನಿಂದಲೇ ಈಗ ಈ ವಿಚಾರ ವ್ಯಕ್ತವಾಗಿದೆ. ಸಿದ್ದರಾಮಯ್ಯ ಒತ್ತಡದಲ್ಲಿದ್ದಾರೆ ಅಂತ ರಾಜಣ್ಣ ಹೇಳಿದ್ದಾರೆ. ನನಗಿರೋ ಮಾಹಿತಿ ಪ್ರಕಾರ ಅವರಿಗೆ ಬೇರೆ ಬೇರೆ ಒತ್ತಡ ಇದೆ, ಕೆಲವೊಂದು ಹೇಳದೇ ಇರುವಂತಹ ಒತ್ತಡ ಅಂತ ಕೂಡ ಹೇಳಿದ್ದಾರೆ. ಯಾವುದಾ ಒತ್ತಡ ಹೇರ್ತಿರೋರು ಯಾರು? ಯಾಕೆ ಒತ್ತಡಕ್ಕೆ ಒಳಗಾಗಿದ್ದಾರೆ ಸಿದ್ದರಾಮಯ್ಯನವರು? ಕುರ್ಚಿ ಉಳಿಸ್ಕೊಳ್ಳೋ ಸಲುವಾಗಿಯಾ? ಹೀಗೆ ಹಲವಾರು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ ರಾಜಣ್ಣ ಅವರ ಇವತ್ತಿನ ಹೇಳಿಕೆ. 13-18 ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ. ಆಗ ಪಾದರಸದ ಕೆಲಸ ಇರೋದು. ಈಗ ಸ್ವಲ್ಪ ಅವ್ರಿಗೆ ಯಾವ ಒತ್ತಡ ಇದೆಯೋ ಏನ್ ಕತೆ ಅನ್ನೋ ಗೊತ್ತಿಲ್ಲ. ಆದ್ರೆ ನನಗಿರೋ ಮಾಹಿತಿ ಪ್ರಕಾರ ಅವ್ರಿಗೆ ಬೇರೆ ಬೇರೆ ರೀತಿಯ ಒತ್ತಡಗಳು ಇದ್ದಾವೆ. ಕೆಲವು ಹೇಳುವಂತ ಒತ್ತಡನೂ ಹೇಳ್ಬಹುದು, ಕೆಲವು ಹೇಳದೇ ಇರುವಂತವೂ ಇದ್ದಾವೆ. ಸಿದ್ದರಾಮಯ್ಯನವರು 13-18 ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ. ಆಗ ಪಾದರಸದ ಕೆಲಸ ಇರೋದು. ಈಗ ಸ್ವಲ್ಪ ಅವ್ರಿಗೆ ಯಾವ ಒತ್ತಡ ಇದೆಯೋ ಏನ್ ಕತೆ ಅನ್ನೋ ಗೊತ್ತಿಲ್ಲ. ಆದ್ರೆ ನನಗಿರೋ ಮಾಹಿತಿ ಪ್ರಕಾರ ಅವ್ರಿಗೆ ಬೇರೆ ಬೇರೆ ರೀತಿಯ ಒತ್ತಡಗಳು ಇದ್ದಾವೆ. ಕೆಲವು ಹೇಳುವಂತ ಒತ್ತಡನೂ ಹೇಳ್ಬಹುದು, ಕೆಲವು ಹೇಳದೇ ಇರುವಂತವೂ ಇದ್ದಾವೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ ರಿಂದ. ಸುಖೇಶ್, ರಾಜಣ್ಣ ಅವರು ಹಿಂದೆ ಕೂಡ ಪಕ್ಷದ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರ ವಿಚಾರವಾಗಿ ಮಾತನಾಡಿದ್ರು. ಆದರೆ ಈಗ ಅವರು ಸಿದ್ದರಾಮಯ್ಯನವರ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ಅವರು ಮೊದಲಿನ ಚಾರ್ಮ್ನ ಉಳಿಸ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಬಹುತೇಕ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಬಹುತೇಕರಿಗೆ ಅನಿಸಿದಂತಹ ವಿಚಾರನೇ. ಮೊದಲಿದ್ದಂತಹ ಗತ್ತು ಮುಖ್ಯಮಂತ್ರಿಗಳಲ್ಲಿ ಈಗ ಕಾಣಿಸ್ತಿಲ್ಲ ಅಂತ. ಈ ವಿಷಯ ಈಗ ಯಾಕೆ ಪ್ರಸ್ತಾಪ ಆಯಿತು? ತಮ್ಮ ಸಚಿವ ಸ್ಥಾನವನ್ನು ಉಳಿಸೋದಕ್ಕೆ ಆ ಶಕ್ತಿ ಸಿದ್ದರಾಮಯ್ಯನವರೆಲ್ಲ ಬಳಿ ಇರಲಿಲ್ಲ ಅನ್ನೋದನ್ನ ಈಗ ಇಂಡೈರೆಕ್ಟ್ ಆಗಿ ಹೇಳೋ ಪ್ರಯತ್ನನಾ ಇದು? ಒಂದು ಹಾಗೆ ನೋಡಕ್ ಹೋದ್ರೆ ಹಿಂದೆಯೂ ಕೂಡ ಬಹುತೇಕ ವಿಚಾರಗಳ ಹೈಕಮಾಂಡ್ ತೆಗೆದುಕೊಂಡಂತ ತೀರ್ಮಾನದ ವಿಚಾರದಲ್ಲಿ ಸಿಎಂ ಕೂಡ ಏನು ತುಂಬಾ ದೊಡ್ಡ ಮಟ್ಟಿನ ವಿರೋಧ ಮಾಡಿದ್ರಂತಲ್ಲ. ಆದ್ರೆ ಕೆಲವೊಂದು ವಿಚಾರಗಳಲ್ಲಿ ಪಟ್ಟಿ ಹಿಡಿದು ಕೆಲಸವನ್ನ ಮಾಡಿಸ್ಕೊಂಡಿದ್ರು. ಅದು ಪಕ್ಷದ ಮಟ್ಟದಲ್ಲಿ ಕೂಡ ಇರ್ಬೋದು ಅಥವಾ ಸರ್ಕಾರದ ವಿಚಾರದಲ್ಲಿ ಇರ್ಬೋದು. ಆದ್ರೆ ಇವತ್ತು ಆ ಪಟ್ಟನ್ನ ಹಿಡಿಯುವಂತ ಅಷ್ಟು ಚಾಕಚಕ್ಯತೆ ಅಥವಾ ಒಂದು ವರ್ಚಸ್ಸು ಈಗ ಇಲ್ಲ ಅನ್ನುವಂಥ ಅರ್ಥದಲ್ಲಿ ಮುಖ್ಯಮಂತ್ರಿಗಳ ಆಪ್ತರೇ ಆಗಿರ್ತಕ್ಕಂಥ ಮಾಜಿ ಸಚಿವ ರಾಜಣ್ಣ ಮಾತನಾಡಿರುವಂಥದ್ದು. ಆಗ ಎಷ್ಟು ಆಕ್ಟಿವ್ ಆಗಿದ್ರು, ಈಗ ಎಷ್ಟು ಆಕ್ಟಿವ್ ಆಗಿಲ್ಲ, ಕಡಿಮೆ ಇದ್ದಾರೆ, ವರ್ಚಸ್ಸು ಎಷ್ಟು ಕಡಿಮೆ ಆಗಿದೆ ಅನ್ನುವಂಥದ್ದನ್ನ ಹೋಲಿಕೆ ಮಾಡಿದ್ರೆ 2013ರಿಂದ 2018 ನಡುವಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, 2023ರಿಂದ ಇದುವರೆಗೆ ಇರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ,
ಒಂದಕ್ಕೊಂದು ಕಂಪ್ಯಾರಿಸನೇ ಇಲ್ಲ. ಅವತ್ತು ಅವರಲ್ಲಿ ಚಾರ್ಮ್ ಇತ್ತು ಅಥವಾ ಆ ಒಂದು ಗಟ್ಟಿತನ ಇತ್ತು ಅನ್ನುವಂಥ ಅರ್ಥದಲ್ಲಿ ಮಾತಾಡಿದ್ದಾರೆ. ಆದರೆ ಇವತ್ತು ಆ ರೀತಿಯ ಗಟ್ಟಿತನ ತೋರಿಸ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಅದಕ್ಕೆ ಪ್ರಮುಖವಾಗಿ ಸಾಕಷ್ಟು ಒತ್ತಡಗಳು ಅವರ ಮೇಲೆ ಇದೆ ಅನ್ನುವಂಥದ್ದು. ಅದು ಸಹಜ ಕುತೂಹಲ. ಏನು ಒತ್ತಡ, ಯಾರಿಂದ ಒತ್ತಡ, ಯಾವ ಕಾರಣಕ್ಕಾಗಿ ಒತ್ತಡ ಅನ್ನುವಂಥ ಸಹಜವಾದ ಕುತೂಹಲವನ್ನು ಹುಟ್ಟುಹಾಕುವ ರೀತಿಯಲ್ಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತರಾಗಿರ್ತಕ್ಕಂಥ ಮಾಜಿ ಸಚಿವ ರಾಜಣ್ಣ ಅವರ ಹೇಳಿಕೆ. ಆದರೆ ಕೆಲವು ಹಂತದಲ್ಲಿ ಕೆಲವು ಕಡೆ ಈ ಚರ್ಚೆಗಳು ಆಗಿರುವಂಥದ್ದು ಹೌದು. ಅಂದರೆ ಮುಖ್ಯಮಂತ್ರಿಗಳ ಹಿಂದಿದ್ದಂಥ ವರ್ಚಸ್ಸೇ ಬೇರೆ, ಈಗಿನ ವರ್ಚಸ್ಸೇ ಬೇರೆ ಅನ್ನುವಂಥದ್ದು ಒಂದು ರೀತಿಯ ಹೋಲಿಕೆ, ಕಂಪ್ಯಾರಿಸನ್ ಇತ್ತು. ಆದರೆ ಈ ಬಾರಿಯ ಹೋಲಿಕೆಗೆ ಹಿಂದಿನ ಹೋಲಿಕೆಗೆ ಹೋಲಿಸಿದಾಗ ಈ ಬಾರಿ ಎಷ್ಟು ಆಕ್ಟಿವ್ ಆಗಿಲ್ಲ ಅನ್ನುವಂಥ ಸಹಜ ಬೇರೆ ಬೇರೆ ಕಾರಣಗಳಿರ್ಬೋದು. ಅದು ವಯಸ್ಸು ಸೇರಿದಂತೆ ಬೇರೆ ಬೇರೆ ಕಾರಣ ಇರ್ಬೋದು. ಆದರೆ ಅದನ್ನು ಹೋಲಿಕೆ ಮಾಡಿ ಮಾತಾಡುವಂಥ ಪ್ರಮಾಣ ಒಂದಷ್ಟು ಇತ್ತು. ಆದರೆ ಈಗ ಅವರ ಆಪ್ತರೇ ಆಗಿರ್ತಕ್ಕಂಥ ಮಾಜಿ ಸಚಿವ ರಾಜಣ್ಣವರು ಕೂಡ ಇದನ್ನೇ ಹೇಳ್ತಿರುವಂಥದ್ದು ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ ಇದು ಸರ್ಕಾರ ಮತ್ತು ಪಕ್ಷದ ಮಟ್ಟದಲ್ಲೂ ಕೂಡ. ದಿವ್ಯ ಜ್ಯೋತಿ. ಸುಕೇಶ್, ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಕೆಲವು ವಿಚಾರಗಳನ್ನ ಬಹಿರಂಗವಾಗಿ ಹೇಳ್ಕೊಂಡಾಗ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಕೂಡ ಉಂಟು. ಕೆಲವು ಸಂದರ್ಭಗಳಲ್ಲಿ ಯಾವ ವ್ಯಕ್ತಿಯ ಪರವಾಗಿ ಮಾತನಾಡ್ತಾರೆ ಅವರಿಗೆ ಅನುಕೂಲ ಆಗೋದು ಕೂಡ ಉಂಟು. ಸೊ ಈಗ ಈ ಹೇಳಿಕೆಯನ್ನ ಯಾವ ರೀತಿ ಅರ್ಥೈಸಬಹುದು? ಹಾಗೆ ನೋಡೋಕ್ಕೋದ್ರೆ ಈ ಹೇಳಿಕೆಯಲ್ಲಿ ಹಿಂದಿನ ಚಾರ್ಮ್ ಇಲ್ಲ ಅನ್ನುವಂಥದ್ದು ಸಮಯ ಸಂದರ್ಭ ಕೂಡ. ಯಾಕಂದರೆ ಪವರ್ ಶೇರಿಂಗ್ ಸೇರಿದಂತೆ ಬೇರೆ ಬೇರೆ ವಿಚಾರಗಳಿದಾವೆ ಇಲ್ಲಿ. ಅದು ನವೆಂಬರಲ್ಲಿ ಶುರು ಆಗುತ್ತೆ, ಡಿಸೆಂಬರಲ್ಲಿ ಶುರು ಆಗುತ್ತೆ, ಚರ್ಚೆ ಆಗುತ್ತೆ, ಅಥವಾ ಬದಲಾವಣೆಗೆ ಒತ್ತಡಗಳು ಹೆಚ್ಚಾಗುತ್ತೆ, ಅಥವಾ ಹೀಗೆ ಬೇರೆ ಬೇರೆ ಚರ್ಚೆಗಳಿದೆ. ಅದು ಮೊದಲಿಂದಲೂ ಕೂಡ ಇದೆ. ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳ ಆಪ್ತರೇ ಆಗಿರ್ತಕ್ಕಂಥ ರಾಜಣ್ಣ ಅವರು ಮುಖ್ಯಮಂತ್ರಿಗಳಿಗೆ ಮೊದಲಿನ ಚಾರ್ಮ್ ಇಲ್ಲ ಅಂದರೆ ಆ ಒಂದು ಸ್ಪಿರಿಟ್ ಇಲ್ಲ ಅವರಲ್ಲಿ, ಅಥವಾ ಆ ಒಂದು ಚಾರ್ಮಲ್ಲಿ ಆಡಳಿತ ನಡೆಸ್ತಾ ಇಲ್ಲ ಅಂತ ಆಗುತ್ತೆ. ಅದು ಸಹಜವಾಗಿ ಬೇರೊಂದು ಕೂಗಿಗೆ ಧ್ವನಿಗೂಡಿಸ್ತಂತ ಆಗ್ಬೋದು ಪರೋಕ್ಷವಾಗಿ. ಹಾಗಂತ ರಾಜಣ್ಣ ಅವರು ಆಡಿದ ಮಾತುಗಳೆಲ್ಲವೂ ಕೂಡ ತನಗೆ ಅನಿಸಿದ್ದನ್ನು ನಾನು ಹೇಳ್ತೀನಿ ಹೊರತು ನಾನು ಬೇರೆ ಯಾವುದೇ ಉದ್ದೇಶ ಇಟ್ಕೊಂಡು ಹೇಳೋದಲ್ಲ ಅನ್ನುವಂಥದ್ದು ಹಿಂದೆಯೂ ಕೂಡ ಅವರು ಸಮರ್ಥಿಸಿಕೊಂಡಿದ್ದಾರೆ. ಆದರೆ ಇದನ್ನು ಮುಖ್ಯಮಂತ್ರಿಗಳು ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಅವರು ಆಪ್ತರೇ ಆಗಿರ್ತಕ್ಕಂಥ ರಾಜಣ್ಣ ಈ ಮಾತನ್ನ ಹೇಳುವಂಥದ್ದು ಇಲ್ಲ ಒಂದು ಕಡೆ ಚಾರ್ಮ್ ಕಳೆದುಕೊಳ್ಳುತ್ತಿರುವ ಮುಖ್ಯಮಂತ್ರಿ ಅಂತನೋ, ಅಥವಾ ಈಗಾಗಲೇ ಆ ಚಾರ್ಮನ್ನು ಕಳೆದುಕೊಂಡಿರುವ ಮುಖ್ಯಮಂತ್ರಿ ಅಂತನೋ, ಬೇರೆ ಬೇರೆ ರೀತಿಯಲ್ಲಿ ಅದು ಚರ್ಚೆಗೆ ಆಸ್ಪದ ಮಾಡಿಕೊಡುವಂತ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ದಿವ್ಯ ಜ್ಯೋತಿ. ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.